ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 2 ವರ್ಷದ ಅವಧಿಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಸರ್ವವ್ಯಾಪಿ, ಎಲ್ಲ ಇಲಾಖೆಯಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ಇದೆ ಎಂಬುದನ್ನು ಸರ್ಕಾರ ಪದೇ ಪದೇ ಸಾಬೀತಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಬೆಲೆ ಏರಿಕೆ ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೂ 3 ಬಾರಿ ಏರಿಕೆ ಹೆಚ್ಚಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನಕುಮಾರ್, ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಪರಮಾನಂದ, ಪ್ರಧಾನ ಕಾರ್ಯದರ್ಶಿ ಋಷಭೇಂದ್ರಪ್ಪ, ಮೂಡ್ನಕೂಡು ಪ್ರಕಾಶ್, ಮುಖಂಡರಾದ ಎಂ ರಾಮಚಂದ್ರ, ನಿಜಗುಣರಾಜು, ಮಹದೇವಯ್ಯ, ಬಿಜೆಪಿ ಜಿಲ್ಲಾ ವಕ್ತಾರ ಕಾಡಹಳ್ಳಿ ಕುಮಾರ್ ಹಾಜರಿದ್ದರು. ಒಂದೊಂದು ತಿಂಗಳು ಬರ್ತದೆ. ಇನ್ನು ಉಳಿದಿದ್ದು ಎಲ್ಲೋಗುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ, ಜನರಿಗೂ ಗೊತ್ತಿಲ್ಲ. ಆ ಗ್ಯಾರಂಟಿ ಒಂದು ತಿಂಗಳು ಬಂದ ತಕ್ಷಣನೇ ಭರವಸೆ ಬರುತ್ತೆ ಜನರಿಗೆ. ಈ ಸಾರಿ ಬಂದಿದೆ, ಮುಂದೇನು ಬರ್ಬೋದು. ಆಮೇಲೆ 3 ತಿಂಗಳು ಬರಲಿಲ್ಲ ಅಂದ್ರೆ ಕೇಳ್ತಾರೆ ಅಷ್ಟೇ, ಬರ್ಬೋದು ಅನ್ನೋ ನಂಬಿಕೆ ಮೇಲೆ 3-4 ತಿಂಗಳಾದ್ಮೇಲೆ ಇನ್ನೊಂದು ತಿಂಗಳದ್ದು ಕೊಟ್ರೆ ಮತ್ತೆ ಬರ್ತದೆ ಅನ್ಕೊಳ್ತಾರೆ ಅಷ್ಟೇ. ಆದ್ರೆ ಮತ್ತಿದ್ದು ಏನಾಯ್ತು? ಇಟ್ ಇಸ್ ಎ ಕ್ವಶನ್ ಮಾರ್ಕ್. ಇದುವರೆಗೂ ಸರಿಯಾಗಿ ತಲುಪಿಲ್ಲ. ಇದು ಗ್ಯಾರಂಟಿಗಳ ಪರಿಸ್ಥಿತಿ ಹೀಗಾಯಿತು. ಎರಡನೇದು ಭ್ರಷ್ಟಾಚಾರ. ಇವತ್ತು ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರಿ ಹೋಗಿದೆ ಈ ಸರ್ಕಾರದಲ್ಲಿ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೇಲೂ ಕೂಡ ಆಪಾದನೆ ಮಾಡಿದ್ರು. 40% ಭ್ರಷ್ಟಾಚಾರ ಸರ್ಕಾರದ್ದು. ಅದನ್ನ ಕೆಲವು ಆಫೀಸರ್ಗಳಿಗೆ ಕೊಟ್ಟರು, ದಯವಿಟ್ಟು ಇದನ್ನ ಎಂಕ್ವೈರಿ ಮಾಡಿ ಅಂತ. ಪುರಾವೆ ಇಲ್ಲ ಅಂತ ಅವ್ರು ಕೈ ಬಿಟ್ಟು ಲೋಕಾಯುಕ್ತ ಕೊಟ್ಟರು, ಇಲ್ಲ ಏನೋ ಕಂಡು ಬಂದಿಲ್ಲ ಅಂತ ಅವ್ರು ಕೈ ಬಿಟ್ಟು. ಅದಾದ್ಮೇಲೆ ಈಗ ಬೇರೆ ಒಂದು ಯಾವ್ದು ಏಜೆನ್ಸಿ ಕೊಟ್ಟಿದ್ದಾರೆ, ಅದರಲ್ಲಿ ಇನ್ನೂ ಒಂದು ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಕೊಟ್ಟರು ಅದು ಬರಲಿಲ್ಲ ಬಿಡಿ. ಆದ್ರೆ ಯಾರ ಕಡೆಯಿಂದ ನಮ್ಮ ಮೇಲೆ ಅಪಾದನೆಯನ್ನ ಮಾಡಿಸಿದ್ರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್, ಈಗ ಅವರೇ ಹೇಳ್ತಾರೆ 40% ಕಮಿಷನ್ ಇವ್ರದ್ದು, ಕಾಂಗ್ರೆಸ್ ಅಂತ. ನಿಮ್ಮ ಉತ್ತರ ಎಲ್ಲಿ? ಯಾಕೆ ಉತ್ತರ ಕೊಟ್ಟಿಲ್ಲ ಇವರಿಗೆ? ಯಾಕೆ ಬಾಯಿ ಮುಚ್ಚಿ ಕೊಟ್ಟಿದ್ದೀವಿ? ಭ್ರಷ್ಟಾಚಾರ ಸರ್ವವ್ಯಾಪಿ, ಎಲ್ಲ ಡಿಪಾರ್ಟ್ಮೆಂಟ್ಗಳು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಇದೆ ಅನ್ನೋದನ್ನ ಪದೇ 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 ಸಾಬೀತಾಗಿದೆ.